ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 16ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 17ನೇ ಅಧ್ಯಾಯವನ್ನು ಶುರು ಮಾಡೋಣ. ಟೆರೇಸ್ ಮೇಲಿದ್ದ ತೂಗುಯ್ಯಾಲೆಯಲ್ಲಿ ಕುಳಿತು ದಟ್ಟ ಅಮಾವಾಸ್ಯೆ ಕತ್ತಲಲ್ಲಿ ಆಕಾಶ ನೋಡ್ತಾ ಇದ್ದ ನವೀನ್. ಅಲ್ಲಿಗೆ ಬಂದ ದಿವ್ಯಾ ಕೆಮ್ಮಿ ಸದ್ದು ಮಾಡಿ ತನ್ನಾಗಮನವನ್ನು ಸೂಚಿಸಿದ್ಲು. ಎಚ್ಚೆತ್ತು ನೋಡಿದ ನವೀನ್, ನೀನಾ, ಏನು ವಿಷಯ, ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀಯಾ ಅಂತ ಕೇಳಿದ್ದ. ರೂಮ್ನಲ್ಲಿ ನೋಡಿದೆ, ಕಾಣಿಸ್ಲಿಲ್ಲ. ಸಂಜಯ್ನ ಕೇಳಿದೆ, ಎಲ್ಲೋ ನಿಮ್ಮಣ್ಣ ಅಂತ, ಟೆರೇಸ್ನಲ್ಲಿ ಇದೆಯಾ ಅಂತ ಅಂದ. ಸೊ ಡೈರೆಕ್ಟ್ ಇಲ್ಲಿಗೆ ಬಂದೆ. ಬರಬಾರ್ದಿತ್ತಾ ಅಂತ ದಿವ್ಯಾ ಕೇಳಿದ್ಲು. ಹಾಗೇನಿಲ್ಲ, ಇಷ್ಟೊಂದು ಹುಡ್ಕೊಂಡು ಬಂದಿದ್ದೀಯಾ ಅಂದರೆ ಏನೋ ಮಾತಾಡೋದು ಇದ್ದೇ ಇರುತ್ತೆ. ಡೈರೆಕ್ಟಾಗಿ ಇಲ್ಲಿಗೆ ಹುಡ್ಕೊಂಡು ಬಂದ ಹಾಗೇ ಡೈರೆಕ್ಟಾಗಿ ವಿಷಯಕ್ಕೆ ಬಾ. ಏನು ವಿಷಯ ಹೇಳು ಅಂತ ನವೀನ್ ಕೇಳಿದ್ದ. ಅಲ್ಲ, ಇಷ್ಟು ಕತ್ಲಲ್ಲಿ ಕೂತು ಏನು ಮಾಡ್ತಿದ್ದೀಯಾ ಅಂತ ದಿವ್ಯಾ ಕೇಳಿದ್ಲು. ಆಕಾಶದಲ್ಲಿ ನಕ್ಷತ್ರ ನೋಡ್ತಿದ್ದೆ. ನವೀನನಿಂದ ತಟ್ಟನೆ ಉತ್ತರ ಬಂದಿತ್ತು. ನಗುತ್ತಾ, ಏನು ಈ ಅಮಾವಾಸ್ಯೆಯಲ್ಲಿ ನಕ್ಷತ್ರ ಕಾಣಿಸ್ಬೇಕು ಅಂದರೆ ದಿವ್ಯ ದೃಷ್ಟಿ ಇರಬೇಕು ಅಂತ ಅಂದ್ಲು ದಿವ್ಯಾ. ದಿವ್ಯ ದೃಷ್ಟಿ ಇರಬೇಕು ಅನ್ನೋದು ನಿನ್ನ ಭ್ರಮೆ. ಕಾಣೋ ಕಣ್ಣಿರಬೇಕು. ಅಲ್ಲಿ ನೋಡು, ಅಲ್ಲೊಂದೇ ಒಂದು ನಕ್ಷತ್ರ ಕಾಣಿಸ್ತಿದೆ ಅಂತ ನವೀನ ಈಶಾನ್ಯ ದಿಕ್ಕಿನ ಕಡೆ ತೋರಿಸ್ದ. ಒಂದೇ ಒಂದು ನಕ್ಷತ್ರ ಹೊಳಿತಾ ಇತ್ತು. ದಿವ್ಯಾಳ ಮುಖ ಮಂಕಾಯಿತು. ಆದರೂ ತೋರ್ಗೊಡ್ದೆ, ಅಪ್ಪ ಏನಕ್ಕೆ ಬಂದಿದ್ದಾರೆ ಗೊತ್ತಾ ಅಂತ ಕೇಳಿದ್ಲು. ನೀನು ಇದೆಯಲ್ಲ, ನೋಡ್ಕೊಂಡು ಹೋಗಕ್ಕೆ ಬಂದಿರ್ತಾರೆ. ಅಮ್ಮ ಕೂಡ ನೋಡಬೇಕು ಅಂತಿದ್ರು. ಬಂದಿದ್ದು ಒಳ್ಳೇದಾಯ್ತಲ್ಲ ಬಿಡು ಅಂತ ನವೀನ್ ಹೇಳ್ದ. ನೋಡೋಕ್ಕಷ್ಟೇ ಬಂದಿಲ್ಲ, ಹೀಗೆ ಅಮಾವಾಸ್ಯೆಯಲ್ಲಿ ನಕ್ಷತ್ರ ನೋಡೋ ನಿನಗೆ ಲಗಾಮ್ ಹಾಕೋಕ್ಕೆ ಬಂದಿರೋದು ಅಂತ ದಿವ್ಯಾ ಹೇಳಿದ್ಲು. ಇನ್ನೊಂದು ಜೋಕ್ ಹೇಳು, ನಗುನೇ ಬರ್ತಿಲ್ಲ ಅಂತ ಅಪಹಾಸ್ಯ ಮಾಡಿ, ಲಗಾಮ್ ಹಾಕ್ತೀನಿ ಅಂದ್ಕೊಂಡ್ರೆ ಅದು ಅಪ್ಪ ಮಗಳ ಭ್ರಮೆ ಅಷ್ಟೇ. ನಕ್ಷತ್ರ ತೋರ್ಸೋಕ್ಕೆ ನಮ್ಮಪ್ಪ ಇದ್ದಾರೆ, ಮರಿಬೇಡ ಎನ್ನುತ್ತಾ ದಡದಡನೆ ಮೆಟ್ಟಿಲಿಳಿದು ಹೋದ ನವೀನ್. ಊಟ ಮಾಡ್ಬಾರೋ ಸ್ಟೇರ್ಕೇಸ್ ಇಳಿದು ಬಂದ ನವೀನನ್ನು ಸುಧಾಮಣಿ ಕರೆದಿದ್ರು. ಅಪ್ಪ ಜೊತೆ ಸಂಜೆ ಸ್ನ್ಯಾಕ್ಸ್ ತಿಂದಿದ್ದೆ, ಹಸಿವಿಲ್ಲ ಅಮ್ಮ, ನಿಮ್ದು ಊಟ ಆದಮೇಲೆ ಹುಡುಗ್ರ ಹತ್ರ ಹಾಲು ಕೊಟ್ಟು ಕಳಿಸಿ ಸಾಕು ಅಂತ ಮರು ಉತ್ತರಕ್ಕೆ ಕಾಯ್ದೆ ರೂಮ್ ಸೇರಿದ್ದ ನವೀನ್. ಹಿಂದೆಯೇ ದಿವ್ಯಾ ಕೂಡ ಸ್ಟೇರ್ಕೇಸ್ ಇಳಿದು ಬಂದಳು. ಅವಳು ಕೂಡ ಹಸಿವಿಲ್ಲ ಅಂತ ಹೋದ್ಲು. ನೋಡಿದ್ರ ಬಾವ, ಇಬ್ಬರು ಹೇಗೆ ಹೊಂದ್ಕೊಂಡಿದ್ದಾರೆ. ಮನೇಲಿ ಇಷ್ಟೊಂದು ಜನ ಇರುವಾಗಲೂ ಟೆರೇಸ್ಗೆ ಹೋಗಿದ್ದಾರೆ ಮಾತಾಡೋಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಒಬ್ರನ್ನೊಬ್ಬರು ಮೆಚ್ಕೊಂಡಿದ್ದಾರೆ ಅಂತ ರಾಮಚಂದ್ರ ಹೇಳಿದ್ರು. ಅಣ್ಣ ಸುಮ್ಮನೆ ಊಟ ಮಾಡಿ ನೀನು. ಗೌಡ್ರು ಏನಾದರೂ ಹೇಳೋ ಮೊದಲೇ ಸುಧಾಮಣಿ ನುಡಿದಿದ್ರು. ಅಂದ್ಯಾಕೋ ಊಟ ರುಚಿಸಲಿಲ್ಲ. ಮೌನವಾಗಿ ಊಟ ಮುಗಿಸಿದ್ರು ಎಲ್ಲರೂ. ಊಟ ಮುಗಿಸಿ ಕಿಚನ್ ಕ್ಲೀನ್ ಮಾಡುವಾಗ ಅಲ್ಲಿಗೆ ಬಂದ ದಿವ್ಯಾ, ಅತ್ತೆ ನವೀನ್ಗೆ ಹಾಲು ಕೊಟ್ಟು ಬರಲಾ ಅಂತ ಕೇಳಿದ್ಲು. ನಿಮ್ಗೆ ಅಪ್ಪ ಮಗಳಿಗೆ 1 ಗೊತ್ತಾದರೆ 9 ಗೊತ್ತಾಗಲ್ಲ ಅಲ್ವಾ. ರೇಗಿ ತಾರಾ ನೋಡ್ಕೋತಿರು, ಸ್ವಲ್ಪ ನಾನೇ ಕೊಟ್ಟು ಬರ್ತೀನಿ ಅಂತ ಸುಧಾಮಣಿ ಹೇಳಿದರು. ಏನೋ ಬರೆಯುತ್ತಿದ್ದ ನವೀನ್ ಡೋರ್ ಓಪನ್ ಆದ ಸದ್ದಿಗೆ ತಲೆ ಎತ್ತು ನೋಡ್ದ. ಅಮ್ಮ, ನೀನೇನಕ್ಕೆ ಸ್ಟೇರ್ಕೇಸಕ್ಕೆ ಬರೋದಕ್ಕೆ ಹೋದೆ, ಕಾಲು ನೋವು ಅಂತಿರ್ತೀರಾ. ಸಂಜಯ್ ಅರುಣ್ ಇದ್ದೀರಾ ಯಾರಾದರೂ ಅಂತ ಕೂಗಿದ್ದ. ಅವರೆಲ್ಲ ರೂಮಲ್ಲಿದ್ದಾರೆ. ಮಗನ ಯಾವ ಕೆಲಸನೋ ತಾಯಿಗೆ ಭಾರ ಆಗಲ್ವೋ, ತಗೋ ಹಾಲು ಕೊಡಿ ಅಂತ ಹಾಲಿನ ಗ್ಲಾಸನ್ನು ಸ್ಟಡಿ ಟೇಬಲ್ ಮೇಲಿಟ್ಟು ಮಂಚದ ಮೇಲೆ ಕೂತ್ಕೊಂಡ್ರು. ಥ್ಯಾಂಕ್ಸ್ ಮಾ ಅಂತ ಒಂದೇ ಗುಟುಕಿಗೆ ಕುಡಿದು ಕಪ್ ಕೆಳಗಡೆ ಇಟ್ಟಿದ್ದ ನವೀನ್. ಹಸಿವಿದ್ರು ಊಟ ಮಾಡದೇ ಇರೋದು ಯಾಕೆ, ಇಲ್ಲಿಗೆ ತಟ್ಟೆಲಿ ಬಡಿಸ್ಕೊಂಡು ಬರೋಕೆ ಹೇಳ್ತೀನಿರು ಅಂತ ಸುಧಾಮಣಿ ಹೇಳಿದ್ರು. ಬೇಡ ಅಮ್ಮ, ಯಾಕೋ ತಿನ್ನಕ್ಕೆ ಮನಸ್ಸಿಲ್ಲ ಅಂತ ಅಂದರು. ಕೆಳಗೆ ರೂಮಿಂದ ಆಚೆ ಬಂದು, ತಾರಾ ಒಂದು ತಟ್ಟೆಯಲ್ಲಿ ನವೀನ್ಗೆ ಊಟ ಬಡಿಸ್ಕೊಂಡು ಬಾ ಅಂತ ಮಹಡಿ ಮೇಲಿಂದನೇ ಕೂಗಿದ್ರು. ಆಯ್ತಕ್ಕ ಬಂದೆ ಅಂತ ಕೆಳಗಿನಿಂದನೇ ಉತ್ತರ ಬಂದಿತ್ತು. ಇರು, ತಾರಾ ಊಟ ತರ್ತಾಳೆ. ಮತ್ತು ಹೇಗೆ ನಡೀತಿದೆ ಸ್ಟಡೀಸ್ ಅಂತ ಸುಧಾಮಣಿ ಕೇಳಿದರು. ಅದ್ರ ಪಾಡ್ಗದು ನಡೀತಿದೆ ಅಮ್ಮ ಚೆನ್ನಾಗಿ ಅಂತ ನವೀನ್ ಹೇಳ್ದ. ನಿಮ್ಮ ಮಾವನ್ನ ಮಾತಾಡ್ಸಿದ್ಯಾ ಅಂತ ಸುಧಾಮಣಿ ಕೇಳಿದರು. ಸಂಜೆ ಬಂದಾಗಲೇ ಮಾತಾಡ್ಸಿನೇ ರೂಮಿಗೆ ಬಂದಲ್ಲ. ಅಮ್ಮ ಒಂದು ಮಾತು ಹೇಳ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಅಂತ ನವೀನ್ ಕೇಳ್ದ. ಹೇಳೋ ಏನದು ಅಂತ ಸುಧಾಮಣಿ ಕೇಳಿದರು. ಅಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಿವ್ಯನ್ನ ಈ ಮನೇಲಿ ಇಟ್ಕೊಳ್ಳಿ. ಅವಳಿಗೋಸ್ಕರ ಒಡವೆ ಬಟ್ಟೆ ಕೊಡಿಸಿ. ನಮ್ಮನೆಯಲ್ಲಿ ಒಂದು ಹೆಣ್ಮಗು ಇದ್ದರೆ ಹೇಗೆ ಕೊಡಿಸ್ತಿದ್ವೋ ಹಾಗೆ ಕೊಡಿಸಿ. ನಂದೇನೂ ಅಭ್ಯಂತರ ಇಲ್ಲ. ಆದರೆ ಅವಳು ನನ್ನ ಪರ್ಸ್ನಲ್ ವಿಷಯದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಹೇಳಿ. ಎಲ್ಲ ವಿಷಯದಲ್ಲೂ ಮೂಗು ತೂರಿಸ್ಕೊಂಡು ಬರೋದು, ಅನ್ನೆಸೆಸರಿ ಇಂಟರ್ಫಿಯರ್ ಆಗೋದು ನನಗಿಷ್ಟ ಆಗೋದಿಲ್ಲ. ಐ ಡೋಂಟ್ ಲೈಕ್ ಇಟ್. ನವೀನನೇ ಮೊದಲು ಮಾತು ಶುರು ಮಾಡಿದ್ದ. ಇತ್ತೀಚೆಗೆ ದಿವ್ಯಾಳ ವರ್ತನೆಯಿಂದ ಬೇಸತ್ತಿದ್ದ ಅವನು. ಏನು ಮಾಡಿದ್ಲು ಅವಳು? ಮಗನ ನೇರ ಮಾತಿನಿಂದ ಏನೋ ಎಡವಟ್ಟಾಗಿದೆ ಅನ್ನೋದು ಸುಧಾಮಣಿಯವರಿಗೆ ಮನವರಿಕೆ ಆಗಿತ್ತು. ಅಷ್ಟರಲ್ಲಿ ತಾರಾ ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಬಂದಿದ್ರು. ಮೊಸರು, ಮೂಲಂಗಿ ಹುಳಿ ಗಮ್ಮೆನ್ನುತ್ತಾ ಇತ್ತು. ಏನು ಚಿಕ್ಕಮ್ಮ, ಹುಳಿ ಗಮ್ಮೆಂತಿದೆ ಅಂತ ನವೀನ್ ಕೇಳ್ದ. ಒಣಜಂಬ, ಹಸಿವಿದ್ರೂ ಊಟ ಬೇಡ ಅನ್ನೋದು ಅಂತ ಊಟ ಮಾಡೋ ಮೊದಲು ಅಂತ ತಾರಾಮಣಿ ಹೇಳಿದ್ರು. ಕಾಣಿಸಲ್ವ ನಿಮಗೆ, ಬರೀತಿದ್ದೀನಲ್ಲ, ಇಬ್ಬರು ಅಮ್ಮಂದ್ರು ಇಲ್ಲೇ ಇದ್ದೀರಾ, ಊಟ ಮಾಡಿಸ್ಬಾರ್ದಾ ಅಂತ ಮಗುವಿನಿಂದ ಕೇಳಿದ್ದ ತಾಯಿಯರ ಕೈ ತುತ್ತಿಗಾಗಿ.
ಇನ್ನೊಂದು ವರ್ಷ ಆದರೆ ಪ್ರಾಕ್ಟೀಸ್ ಶುರು ಮಾಡಬೇಕು, ಚಿಕ್ಕ ಮಗು ಥರ ಊಟ ಮಾಡಿಸು ಅಂತಾನೆ. ಅಷ್ಟೇ ತಾನೇ, ನೀನೆಷ್ಟೇ ದೊಡ್ಡವನಾದರೂ ನಿನಗೆ ಮಕ್ಕಳಾದರೂ ನಮ್ಗೆ ನೀನು ಚಿಕ್ಕ ಮಗುನೇ, ಆ ಮಾಡು ಅಂತ ತಲೆ ನೇವರಿಸಿ ಹಣೆಗೆ ಹೂ ಮುತ್ತನ್ನಿಟ್ಟರು ತಾರಾ. ಇಬ್ಬರು ತಾಯಂದಿರು ಒಂದೊಂದು ತುತ್ತು ಊಟ ತಿನ್ನಿಸ್ತಿದ್ರು. ಅರ್ಧಕ್ಕೆ ಬಿಟ್ಟ ಮಾತನ್ನು ಮುಂದುವರಿಸಲು ಹೋದಾಗ, ಮೊದಲು ಊಟ ಮಾಡು, ಆಮೇಲೆ ಮಾತಾಡೋಣ ಅಂತ ಸುಧಾ ಹೇಳಿದ್ರು. ಅಷ್ಟರಲ್ಲಿ ಹೊರಗಡೆಯಿಂದ ನೋಡಿದ ಸಂಜಯ್, ಅರುಣ್, ಕರಣ್ ಮೂವರು ಬೇಗನೆ ಮಹಡಿ ಇಳಿದೋಗಿ ಅನ್ನ ಹುಳಿ ಪಾತ್ರೆಗಳನ್ನು ತಂದು, ಮೋಸ ಇದು, ಅವನಿಗೆ ಮಾತ್ರ ಊಟ ಮಾಡಿಸ್ತಿದ್ದೀರಾ, ನಮಗಿಲ್ವಾ, ನಮಗೂ ಮಾಡಿಸಿ ಅಂತ ಕೇಳಿದ್ರು. ಸರಿ ಬನ್ನಿರಿ, ಎಲ್ಲರೂ ಕೆಳಗಡೆ ಕೂತ್ಕೊಳ್ಳಿ ಅಂತ ಮತ್ತಷ್ಟು ಅನ್ನ ಹುಳಿ ಬಡಿಸ್ಕೊಂಡು ಎಲ್ಲ ಮಕ್ಕಳಿಗೂ ತಿನ್ನಿಸ್ತಾಯಿದ್ರು. ಸಂಜೆ ಗೌಡರು ನಕ್ಷತ್ರಳಿಗೆ ತಿನ್ನಿಸಿದ್ದನ್ನು ನೆನೆಸಿಕೊಂಡು, ಅಮ್ಮ ಒಂದು ಪ್ರಶ್ನೆ ಅಂತ ನವೀನ್ ಕೇಳಿದ್ದ. ನವೀನಣ್ಣ, ತುತ್ತಿಂತ ನೀನು ಚಿಕ್ಕ ಹುಡುಗ ಆಗಿದೆಯಾ ಅಂತ ಸಂಜಯ್ ನಗೆಯಾಡಿದ್ದ. ಹೇ ಸುಮ್ಮನೆ ತಿನ್ರೋ, ಕೇಳೋದೇನು ಅಂತ ಸುಧಾಮಣಿ ಹೇಳಿದ್ರು. ಅಮ್ಮ, ನಿಮ್ಮಿಬ್ಬರಿಗೆ ನಮ್ಮ 4 ಜನರಲ್ಲಿ ಯಾವತ್ತೂ ಭೇದ ಇಲ್ಲ, ಎಲ್ರಿಗೂ ಸಮನಾಗಿ ಪ್ರೀತಿ ತೋರಿಸಿರ್ತೀರ, ಸೊ ಎಲ್ರಿಗೂ ತಿನ್ನಿಸ್ತಿದ್ದೀರಾ. ಅದೇ ಯಾರಾದರೂ ಹೊರಗಿನವರಿಗೆ, ಫಾರ್ ಎಕ್ಸಾಂಪಲ್ ಸತಿ ಯತಿ ಅಥವಾ ನಮ್ಮ ಯಾರಾದರೂ ಫ್ರೆಂಡ್ಸ್ಗೆ ಹೀಗೆ ತಿನ್ನಿಸ್ಬೇಕು ಅಂದರೆ ತಿನ್ನಿಸ್ತೀರಾ ನೀವು ಅಂತ ಕೇಳಿದ್ದ. ನಮ್ಗೆ ನೀವು ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಕಳೇ, ಅದು ಹೆತ್ತವರ ವಾತ್ಸಲ್ಯ. ರಕ್ತ ಸಂಬಂಧ ಆದರೆ ಹೊರಗಿನವರಿಗೆ ಇದೇ ಥರ ತಿನ್ನಿಸ್ಬೇಕು ಅಂದರೆ ರಕ್ತ ಸಂಬಂಧನೂ ಮೀರಿದಂಥ ಬಾಂಧವ್ಯ ಬೆಳಿಬೇಕು, ಆಗ ತಿನ್ನಿಸ್ಬೋದು, ಎಲ್ರಿಗೂ ಆ ಬಾಂಧವ್ಯ ಬೆಳೆಯಲ್ಲ ಅಂತ ಸುಧಾ ಹೇಳಿದ್ರು. ನಿಜ ಅಪ್ಪ, ಚುಕ್ಕಿ ಮಧ್ಯೆ ಅಂಥದ್ದೊಂದು ಬಾಂಡಿಂಗ್ ಇದೆ. ಅಪ್ಪ ಮಗಳಿಗಿಂತ ಅವಳನ್ನು ಹೆಚ್ಚಾಗಿ ಹಚ್ಕೊಂಡಿದ್ದಾರೆ. ಮಗಳಾದರೆ ಮನೆಗೆ ಸೇರ್ಕೊಳ್ಳೋದಕ್ಕಾಗಲ್ಲ ಅಂತಾರೆ, ಸೊಸೆ ಅಂತಾರೆ. ಅಪ್ಪನ ಮನಸ್ಸಲ್ಲಿ ಚುಕ್ಕಿ ಬಗ್ಗೆ ಲೆಕ್ಕಾಚಾರ ಬೇರೆಯೇ ಇದೆ. ನನ್ನ ಮನಸ್ಸಲ್ಲಿರೋ ಹಾಗೆ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತಾನೆ ಸೊಸೆ ಅಂತಿದ್ರೆ ನಾನೇ ಅದೃಷ್ಟವಂತ. ಅಪ್ಪ ಎಲ್ಲವನ್ನೂ ನಿಭಾಯಿಸ್ತಾರೆ, ಕಷ್ಟನೇ ಇಲ್ಲದೆ ನನ್ನ ಪ್ರೀತಿ ನನಗೆ ಸಿಗುತ್ತೆ. ಮುಂದಾಗುವ ಬದುಕಿನ ಏರುಪೇರುಗಳ ಅರಿವಿಲ್ಲದೆ ಹರ್ಷಿತನಾದ ನವೀನ್. ಊಟ ಮುಗಿಸಿ ತಟ್ಟೆಯಲ್ಲಿ ಕೈ ತೊಳೆಯುತ್ತಾ, ಊಟ ಆಯ್ತಲ್ಲ, ಹೋಗಿ ಮಲ್ಕೊಳ್ಳಿ ಎಲ್ಲರೂ ಇನ್ನೂ ಅಂದು ಮಕ್ಕಳನ್ನು ಕಳಿಸಿ ತಟ್ಟೆ ತೆಗೆದುಕೊಂಡು ಹೋಗಲು ಹೊರಟ ತಾರಾಳನ್ನು ತಡೆದು, ಇರು ಹೋಗೋಣ, ಆಗಲೇ ನವಿ ಏನೋ ಹೇಳ್ತಿದ್ದ, ಪೂರ್ತಿ ಕೇಳಿಸ್ಕೊಂಡು ಹೋಗೋಣ, ನೀನು ಮುಂದುವರಿಸು ಅಂದರು ಮಗನಿಗೆ. ಅಮ್ಮ, ನೀವು ಆತಂಕಪಡೋ ಅಂಥ ದೊಡ್ಡ ತಪ್ಪೇನಲ್ಲ, ಇದು ಯಂಗ್ಸ್ಟರ್ಸ್ದು ಅಷ್ಟೇ. ನನ್ನ ಫ್ರೆಂಡ್ಸ್ನೆಲ್ಲ ಫೇಸ್ಬುಕ್ನಲ್ಲಿ ಫ್ರೆಂಡ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ನನ್ನ ಕಾಲೇಜ್ ಮೇಟ್ಸ್ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ನವಿ ನಿಮಗೆ ತುಂಬ ಕ್ಲೋಸಾ, ಕಾಲೇಜ್ನಲ್ಲಿ ಅವನಿಗೆ ಯಾರು ಕ್ಲೋಸು, ಯಾರಾದರೂ ಪಿಕಪ್ ಡ್ರಾಪ್ ಮಾಡ್ತಾನಾ, ಈಗೆಲ್ಲ ಸಿಲ್ಲಿ ಮ್ಯಾಟರ್ಸ್ನ ಕೇಳೋದು. ಅವರು ನೀವ್ಯಾರು ಇಷ್ಟೆಲ್ಲ ಕ್ರೈಮ್ ಎನ್ಕ್ವೈರಿ ಮಾಡ್ತಿದ್ದೀರಲ್ಲ ಅಂದರೆ ನಾನು ಅವನ ಮಾವನ ಮಗಳು, ಅವ್ನ ಮದುವೆ ಆಗೋಳು ಅಂತೆಲ್ಲ ಹೇಳಿದ್ದಾಳೆ. ದಿಸ್ ಇಸ್ ಟು ಮಚ್. ನಾನು ಯಾವತ್ತಾದರೂ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಾ? ಇಲ್ವಲ್ಲ. ಅವ್ರ ಅಪ್ಪನ ಹತ್ರನೇ ಹೇಳಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತ ಹೇಳೋಣ ಅಂದ್ಕೊಂಡೆ, ಆದರೆ ಬೇಡ, ನಿಮ್ಮ ಹತ್ರನೇ ಹೇಳೋಣ ಅಂತ ಸುಮ್ಮನಾದೆ ಅಂತ ನವೀನ್ ಹೇಳ್ದ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ಮಲಗು ನೀನು, ಗುಡ್ ನೈಟ್ ಅಂತ ಹೇಳಿ ಹೊರ ನಡೆದಿದ್ದರು ಸುಧಾ. ಏನು ಪುತ್ರರು ತುತ್ತಿನ ಬಗ್ಗೆ ಡೀಪಾಗಿ ಕೇಳಿದ್ರಲ್ಲ, ಏನು ಸಮಾಚಾರ, ಯಾರಿಗೆ ತುತ್ತು ಕೊಟ್ಟರು, ಸಂದರ್ಭ ಸಹಿತ 2 ನಿಮಿಷದಲ್ಲಿ ವಿವರಿಸಿ ಅಂತ ನಾಟಕೀಯವಾಗಿ ಕೇಳಿದರು ತಾರಾ. ತುತ್ತಾ ಯಾರು ಕೊಟ್ಟರು ಚಿಕ್ಕಮ್ಮ ಅಂತ ನವೀನ್. ಹೌದಪ್ಪ, ತುತ್ತಿನ ಬಗ್ಗೆನೇ ಕೇಳ್ತಿರೋದು, ಮುತ್ತಿನ ಬಗ್ಗೆ ಅಲ್ಲ. ಮುತ್ತು ನನ್ನ ಮಗನೇ ಕೊಟ್ಟಿರ್ತಾನೆ ಗೊತ್ತು, ಸದ್ಯಕ್ಕೆ ತುತ್ತಿನ ಬಗ್ಗೆ ಹೇಳು ಅಂತ ರೇಗಿಸಿದ್ರು ತಾರಾ. ಮುತ್ತೆಂದ ಕೂಡಲೇ ನಾಚಿ, ಏನು ಚಿಕ್ಕಮ್ಮ ನೀವು ಎನ್ನುತ್ತಾ ಸಂಜೆ ಅಪ್ಪ ಚುಕ್ಕಿಗೆ ನಡೆದಿದ್ದನ್ನೆಲ್ಲ ವಿವರಿಸಿದ್ದ. ಹೋ, ಹಾಗಾದರೆ ನಮ್ಮ ಹುಡುಗಿನ ಡ್ರಾಪ್ ಮಾಡಿ ಬಂದಿದ್ದಾನೆ, ನನಗೂ ನೋಡೋ ಹಾಗಾಗಿದೆ, ಕಾಲ್ ಮಾಡಿಕೊಡೋ, ಮಾತಾಡಿಸ್ತೀನಿ ಅಂತ ತಾರಾ ಹೇಳಿದ್ರು. ಇಷ್ಟೊತ್ತನಲ್ಲ, ನಾಳೆ ಮಾಡಿಕೊಡ್ತೀನಿ ಬಿಡಿ ಅಂತ ನವೀನ್ ಹೇಳ್ದ. ನಿಂಗೆ ಗೊತ್ತಾಗಲ್ಲ ನವಿ, ಹುಡುಗಿರು ಮೇಕಪ್ ಮಾಡಿಕೊಂಡು ಮೋಸ ಮಾಡಿಬಿಡ್ತಾರೆ, ಇಷ್ಟೊತ್ತಿನಲ್ಲೇ ನೋಡಬೇಕು, ರಿಯಲ್ ಬ್ಯೂಟಿ ಗೊತ್ತಾಗುತ್ತೆ, ತಡ ಯಾಕೆ, ಹೆಣ್ಣೋಡೋ ಶಾಸ್ತ್ರ ಮಾಡಿಬಿಡೋಣ ಅಂತ ತಾರಾ ಹೇಳಿದ್ರು. ಅಪ್ಪನ ರೂಮಲ್ಲಿ ಯಾರೋ ಗಂಡನ್ನು ಕೇಳಕ್ಕೆ ಬರೋದು ಅಂತಿದ್ರಂತೆ ಮಾವಂಗೆ. ಇರಿ ಚಿಕ್ಕಪ್ಪಂಗೆ ಹೇಳ್ತೀನಿ, ಹೆಣ್ಣೋಡೋದು ಅಂತ ಅಂದ ನವೀನ್. ಹೋಗೋ, ಏನೋ ನಿನ್ನ ಲವ್ ಸ್ಟೋರಿ ಸಕ್ಸಸ್ ಆಗಲಿ ಅಂತ ಕೈಲಾದ ಅಳಿಲ್ ಸೇವೆ ಮಾಡೋಕೆ ಹೋದರೆ ಅರ್ಥನೇ ಆಗಲ್ಲ ಒಳ್ಳೆತನ ಅಂತ ತಾರಾಮಣಿ ಹುಸಿ ಕೋಪ ನಡೆಸುತ್ತಾ ಹೇಳಿದರು. ಹೀಗೇನು ವಿಡಿಯೋ ಕಾಲ್ ಮಾಡಬೇಕು ತಾನೇ, ಮಾಡ್ತೀನಿ ರೀ, ಯಾಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ತೀರಾ ಅಂತ ನಾರ್ಮಲ್ ಕಾಲ್ ಬದಲು ವಿಡಿಯೋ ಕಾಲ್ ನಾರ್ಮಲ್ ಕಾಲ್ ಮಾಡಿದ್ದ ನವೀನ್. ಆಗಿನ್ನೂ ನಿದಿರೆಗೆ ಜಾರಿದ ನಕ್ಷತ್ರ, ಇದ್ಯಾರಪ್ಪ ಇಷ್ಟೊತ್ತಿನಲ್ಲಿ CMಗೆ ಕಾಲ್ ಮಾಡೋ ಥರ ನನಗೆ ಮಾಡಿದ್ದಾರೆ ಎನ್ನುತ್ತಾ, ಮೆಂಟ್ಲು ಇಷ್ಟೊತ್ತಿನಲ್ಲಿ ಕಾಲ್ ಯಾಕೆ ಮಾಡಿದ್ದಾನೆ ಅಂದ್ಕೊಂಡು ರಿಸೀವ್ ಮಾಡಿ, ಏನೋ ನಿಂದು ಅಂತ ಕೇಳಿದ್ಲು. ಚಿಕ್ಕಮ್ಮ ನಿನ್ನ ನೋಡಬೇಕಂತೆ, ಮಾತಾಡಬೇಕಂತೆ, ವಿಡಿಯೋ ಕಾಲ್ಗೆ ಬಾ ಅಂತ ನವೀನ್ ಹೇಳ್ದ. ಆಂಟಿ ಹೆಸರೆಲ್ಲ ಹೇಳಿ ಡವ್ ಮಾಡಿದ್ರೆ ಕೊಲೆ ಮಾಡಿಬಿಡ್ತೀನಿ, ನಿಂದು ಅತಿಯಾಯಿತು, ನಿನ್ನ ಕಮ್ಮಿ ಮಾಡ್ಕೊ ಹುಷಾರಂತ ಅಂದ್ಲು ನಕ್ಷತ್ರ. ಏಯ್, ವಿಡಿಯೋ ಕಾಲ್ಗೆ ಬಾರೆ ಸಣಕ್ಲಿ, ಎಷ್ಟು ಮಾತಾಡ್ತೀಯಾ ಅಂತ ಗದರಿದ್ದ ನವೀನ್. ಇಡಿಯಟ್, ನನಗೆ ಗದರ್ತೀಯಾ, ಇರು ಮಾವಂಗೆ ಹೇಳ್ತೀನಿ ಅಂದ್ಲು ನಕ್ಷತ್ರ. ಎಷ್ಟು ಸರ್ತಿ ಹೇಳ್ತೀಯೇ ಮಾವಂಗೆ ಹೇಳ್ತೀನಿ ಅಂತ, ಹೇಳಕ್ಕೆ ಮೀಟ್ರಿಲ್ಲ, ನನಗಿಂತ ಮುಂಚೆ ಇವಳೇ ಮುಚ್ಚಾಕ್ತಾಳೆ ಮತ್ತೆ ಹೇಳ್ತಾಳೆ ಅಂದ ನವೀನ್. ಸಿಟ್ಟು ಬಂದು ಕಾಲ್ ಕಟ್ ಮಾಡಿ ಲೈಟ್ಸ್ ಆನ್ ಮಾಡಿ ವಿಡಿಯೋ ಕಾಲ್ ಮಾಡಿದ ನಕ್ಷತ್ರ ರಿಸೀವ್ ಮಾಡಿದ ಕೂಡಲೇ ಟೇಬಲ್ ಮೇಲಿದ್ದ ಫ್ರೂಟ್ ಕಟ್ ಮಾಡುವ ನೈಫ್ ಹಿಡ್ಕೊಂಡು, ಏನೋ ನಿಂದು ಸರಕ್ಕೆ ಕನಿಸ್ಬಿಡ್ತೀನಿ ಅಂದ್ಲು.
ಪಕ್ಕದಲ್ಲೇ ತಾರಾಮಣಿ ಇದ್ದಿದ್ದು ಖಾತ್ರಿಯಾಗಿ ನೈಫನ್ನು ಬ್ಲ್ಯಾಂಕೆಟ್ ಒಳಗೆ ಮರೆಮಾಚಿ, ಆಂಟಿ ಸುಳ್ಳೇಳ್ತಿದ್ದಾರೆ ಅಂದ್ಕೊಂಡೆ ಅಂದ್ಲು. ಇದ್ದಕ್ಕಿದ್ದಂತೆ ಬಂದ ಬಹುವಚನ ಕೇಳಿ, ನೀನು ನಮ್ಮೆದುರಿಗೆ ಕಷ್ಟಪಟ್ಟು ಅವನಿಗೆ ಹೋಗಿ ಬನ್ನಿ ಅಂತ ಬಹುವಚನದಲ್ಲೇ ಮಾತಾಡಿಸು, ಕಷ್ಟ ತಗೋಬೇಡ. ನಿನಗೆ ಕಂಫರ್ಟ್ ಆಗೋ ಥರ ಏಕವಚನದಲ್ಲೇ ಮಾತಾಡಿಸು, ಅದೇ ಚಂದ, ಮುದ್ದಾಗಿರುತ್ತೆ ಕೇಳೋಕ್ಕೆ ಅಂತ ತಾರಾಮಣಿ ಹೇಳಿದ್ರು. ಹೌದಾ ಅನ್ನೋ ಹಾಗೆ ಸನ್ನೆ ಮಾಡಿ ಕೇಳಿದ್ಲು ನಕ್ಷತ್ರ. ಹ್ಞೂ ಅನ್ನೋ ಹಾಗೆ ಹಿಂದಿನಿಂದಲೇ ಸನ್ನೆ ಮಾಡಿದ್ದ ನವೀನ್. ಆಂಟಿ ಹೇಗಿದ್ದೀರಾ, ಅಂಕಲ್ ಹೇಗಿದ್ದಾರೆ, ಅರುಣ್, ಆಮೇಲೆ ತರ್ಲೆ ತಿಮ್ಮ ಕರಣ್ ಹೇಗಿದ್ದಾನೆ ಅಂತ ಎಲ್ಲರ ಕ್ಷೇಮ ವಿಚಾರಿಸಿದ್ಲು ನಕ್ಷತ್ರ. ನೋಡು ನಕ್ಷತ್ರ, ನೀನು ಹೀಗೆ ಮೋಸ ಮಾಡ್ಬೋದಾ ಹೇಳು ಅಂತ ಆರೋಪಿಸಿದ್ರು ತಾರಾಮಣಿ. ನಾನೇನು ಮೋಸ ಮಾಡಿದೆ ಆಂಟಿ, ಗೊತ್ತಾಗಲಿಲ್ಲ ಅಂದ್ಲು ನಕ್ಷತ್ರ. ಹ್ಞೂ ಮೋಸ ಮಾಡಿದ್ದೀಯಾ, ಒಂದಲ್ಲ ಎರಡು ಅಂದರು ತಾರಾಮಣಿ ಬೆರಳು ತೋರಿಸುತ್ತಾ. ಸಾರಿ ಆಂಟಿ, ತಪ್ಪಾಯಿತು, ಅದೇನು ಹೇಳಿ ಅಂದ್ಲು ನಕ್ಷತ್ರ. ನೋಡು, ನಾನು ಅವತ್ತು ಡ್ರೆಸ್ ಹಾಕ್ಕೊಂಡು ಫೋಟೋ ಕಳಿಸು ಅಂದೆ, ಕಳಿಸೇ ಇಲ್ಲ ನೀನು ಅಂದರು ತಾರಾಮಣಿ. ಆಂಟಿ ನಿಮ್ಮ ನಂಬರ್ ಇಲ್ಲ ನನ್ನ ಹತ್ರ, ಮೆಂಟ್ಲ ಹತ್ರ ಕೇಳಿದೆ ಆಂಟಿ ನಂಬರ್ ಕೊಡು, ಅವರಿಗೇನೋ ಕಳಿಸ್ಬೇಕು ಅಂತ. ನೀವು ವಾಟ್ಸಪ್ ಯೂಸ್ ಮಾಡಲ್ಲ, ಕೀಪ್ಯಾಡ್ ಫೋನ್ ಅಷ್ಟೇ ಯೂಸ್ ಮಾಡೋದು, ಏನೇ ಕಳಿಸೋದಿದ್ರು ನಂಗೆ ಕಳಿಸು, ತೋರಿಸ್ತೀನಿ ಅಂದ. ಅದಕ್ಕೆ ಕಳಿಸ್ಲಿಲ್ಲ ಅಂತ ಸಮಜಾಯಿಸಿಕೊಟ್ಲು ನಕ್ಷತ್ರ. ಹೋದೇನೋ ಎಂಬಂತೆ ಮುಖ ಮಾಡಿದ್ದರು ತಾರಾ. ಸಿಕ್ಕಿಬಿದ್ದ ಕಳ್ಳನಂತೆ ನವೀನ್. ಮತ್ತೆ ನಾನು ನೋಡಬಾರ್ದ, ಒಂದು ಫೋಟೋ ಕಳಿಸಿ ಅಂದರೆ ಕಳಿಸಲ್ಲ, ಅದಕ್ಕೆ ಸುಳ್ಳು ಹೇಳ್ದೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ದ. ಆಂಟಿ ನೋ ಲವ್, ಓನ್ಲಿ ವಾರ್ ಅಂದಳು ನಕ್ಷತ್ರ ಮುಖ ಮುಚ್ಕೊಳ್ತಾ. ಮುಖ ಮುಚ್ಕೊಳ್ಳೋದ್ರಲ್ಲೇ ಗೊತ್ತಾಗತ್ತೆ ಏನಂತ ಅಂತ ತಾರಾ ರೇಗಿಸಿದ್ರು. ಚಿಕ್ಕಮ್ಮ ಅಂದ್ಬಿಡಿ, ಇನ್ನೊಂದು ಹೇಳಿ, ಮೋಸ ಸಮೋಸಾನ ಅಂದ ನವೀನ್. ಇಂಪಾರ್ಟೆಂಟ್ ಅದು, ಭಾವನಾವಿರಗಾದರೆ ಮಾವ ಅಂತೀಯ, ನಮ್ಮವ್ರಿಗಾದರೆ ಅಂಕಲ್ ಅಂತೀಯ, ಮೋಸ ಅಲ್ವಾ ಇದು ಅಂದರು ತಾರಾ. ಅದಾ ಆಂಟಿ, ನನಗವರು ಪರಿಚಯ ಇಲ್ವಲ್ಲ, ಹಾಗಾಗಷ್ಟೇ, ಸಾರಿ ಅಂದ್ಲು ನಕ್ಷತ್ರ. ನನಗೆ ಇನ್ನು ನೋಡಂಗಾಗಿತ್ತು, ಅದಕ್ಕೆ ಕಾಲ್ ಮಾಡಿಸಿದ್ದು. ಇರು ನಿನ್ನ ಸರಿಯಾಗಿ ಮಾಡಿ ನೋಡ್ತೀನಿ ಅಂದರು ತಾರಾ. ಕೂದಲನ್ನು ಎತ್ತಿ ಬ್ಯಾಂಡ್ ಕಟ್ಟಿದ್ದಳು. ಫ್ಯಾನ್ ಗಾಳಿಗೆ ಹಿಂದೆ ಹಾರುತ್ತಿದ್ದವು. ಮೆತ್ತನೆ ಕಾಟನ್ ನೈಟ್ ಡ್ರೆಸ್ ಧರಿಸಿದ್ದಳು. ಕೊರಳ ಸುತ್ತಿ ಇಳಿ ಬಿದ್ದ ಚೈನ್, ಹಾರ್ಟ್ ಶೇಪಿನ ಡಾಲರ್. ಮಲಗುವ ಮುಂಚೆ ಇನ್ನೂ ಮುಖ ತೊಳೆದು ಮೇಕಪ್ ಇಲ್ಲದ ಹಾಲು ಬಿಳುಪಿನ ಮುಖ, ತಿದ್ದಿದಂತಹ ಉಬ್ಬುಗಳು, ಸದಾ ಮುಗುಳ್ನಗುತ್ತಿರುವ ಅರೆಬಿರಿದ ಕೆಂದುಟಿಗಳು, ಖಾಲಿ ಇದ್ದ ಶಂಖದಂಥ ಕಿವಿಗಳು, ನಿದ್ದೆ ಮಂಪರಿನಲ್ಲೂ ಹೊಳೆಯುತ್ತಿದ್ದ ಕಣ್ಣುಗಳು. ನೆಟಿಕೆ ಮುರಿದು ದೃಷ್ಟಿ ತೆಗೆದು ಫ್ಲೈಯಿಂಗ್ ಕಿಸ್ ಕೊಟ್ಟು ಮಲ್ಕೋ ಗುಡ್ ನೈಟ್ ಅಂತ ಹೇಳಿದ್ರು. ಸರಿ ಆಂಟಿ, ಗುಡ್ ನೈಟ್. ಒಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳದೇ ಇದ್ದರೆ ಮೋಸ ಅಂತೀರಾ, ಮೆಂಟ್ಲು, ಗುಡ್ ನೈಟ್ ಅಂದ್ಲು ನಕ್ಷತ್ರ. ತಾರಾ ಆಚೆ ಹೋದ ಮೇಲೆ ಏನೇ ಗುಡ್ ನೈಟಾ ಅಂದರೆ ನವೀನ್ ಹ್ಞೂ ಅಂದ್ಲು. ಕನ್ಸಲ್ಲಿ ಬರ್ತೀಯಾ ಆಸೆಯಿಂದ ಕೇಳಿದ್ದ. ಮನದನೆಯನ್ನು ಕಳಿಸಲು ಮನಸ್ಸೊಪ್ಪದ ನವೀನ್ ಹೋಗೋ ಮೂದಲಿಸಿದ್ದಳು ನಿರಾಸಕ್ತಿಯಿಂದ. ಮಾತಾಡಬಹುದಲ್ಲ ಇನ್ನೂ ಸ್ವಲ್ಪ ಹೊತ್ತು, ವಿನಂತಿ ನವೀನ್ ಕಡೆಯಿಂದ. ಒದೆ ಬೀಳುತ್ತೆ ಈಗ ನಿನಗೆ, ಹೋಗೋ ತೊದಲಿದ್ದಳು ಮಾದಕ ಕಣ್ಣೋಟವ ಎದುರಿಸಲಾಗದೆ. ಅದೆಲ್ಲ ಗೊತ್ತಿಲ್ಲ, ಈಗ 5 ಮಿನಿಟ್ಸ್ ಮಾತಾಡಿದ್ರೆ ಸರಿ, ಇಲ್ಲಾಂದರೆ ಕನ್ಸಲ್ಲಿ ಬಂದು ಟಾರ್ಚರ್ ಕೊಡ್ತೀನಿ, ಗೊತ್ತಲ್ಲ, ಕನ್ಸಲ್ಲಿ ಯಾರ ಭಯನೂ ಇಲ್ಲ, ನೀನು ಕೂಗೋಕ್ಕೂ ಆಗಲ್ಲ, ನಂದೇ ಸಾಮ್ರಾಜ್ಯ ಅಂತ ನವೀನ್ ಹೇಳ್ದ. ಕನಸುಗಳನ್ನು ನೆನೆದೇ ನಡುಗಿದವಳು ಬಣ್ಣಿಸಲಾಗದ ಭಾವನೆ, ಪೂರ್ವಾಪರ ತಿಳಿಯದೆ ಕನಲಿದ್ದಳು. ಸರಿ ಮಾತಾಡು ಅಂದಳು ಮುಖ ಊದಿಸ್ಕೊಂಡು. ಏನೋ ಹೇಳ, ಕೇಳಿಸ್ಕೊತೀಯಾ ಒಪ್ಪಿಗೆ ಕೇಳಿದ ನವೀನ್. ಎಂದಷ್ಟೇ ಉಸಿರಿದಳು. ಕಣ್ಮುಚ್ಚು ಎಂದಿದ್ದ. ಅವನ ಮಾತಿಗೆ ಮಾಂತ್ರಿಕತೆಯ ಮೋಡಿಗೆ ಒಳಗಾದವಳಂತೆ ಕಣ್ಮುಚ್ಚಿದಳು. ನಿನ್ನನೇ ನೋಡುತ್ತಾ ಮಾತು ಮರೆತ ಮೌನಿ ನಾನು. ನಿನ್ನ ನೆನೆದರೆ 1000 ಬಣ್ಣದ ಹೋಳಿ, ನೀನಕ್ಕರೆ ಕಣ್ಣಿಗೆ ಬೆಳಕಿನ ದೀಪಾವಳಿ. ಹೇಳಬೇಕು ಇದನ್ನು ನಿನ್ನ ಕಿವಿಯಲ್ಲಿ, ಗುಡ್ ನೈಟ್. ಟಿಯಾಮೋ ಕಾಲ್ ಕಟ್ ಮಾಡಿದ್ದ. ತಟ್ಟನೆ ಕಣ್ಬಿಟ್ಟವಳು ಮಳೆ ಹೊಯ್ದು ಬಿಟ್ಟಂತೆ ಭಾಸವಾಯಿತು. ಇಡಿಯಟ್, ಯಾಕಿಂಗೆ ಕಾಡಿಸ್ತಾನೆ ನಕ್ಷತ್ರ, ಬಿ ಅಲರ್ಟ್. ಮೊದಲೇ ಡಾಕ್ಟ್ರು ಅನಸ್ತೇಷ್ಯ ಥರ ಮೋಡಿ ಮಾಡ್ತಾನೆ, ಕಳೆದೋಗ್ಬೇಡ ಅಂತ ಒಳ ಮನಸ್ಸು ಎಚ್ಚರಿಸಿತ್ತು. ಏನಾಗ್ತಿದೆ ನನಗೆ, ಯಾಕೆ ಎಲ್ರ ಜೊತೆ ಇರೋ ಥರ ಇರೋಕ್ಕಾಗ್ತಿಲ್ಲ ಅವನ ಜೊತೆ. ಅವನು ನೋಡಿದ್ರೆ ಹತ್ತಿರ ಬಂದರೆ ಮನಸ್ಸಲ್ಲೆಲ್ಲೋ ಹೊಯ್ದಾಟ, ಬಾಯಿ ದೂರ ತಳ್ತಾ ಇದ್ರೂ ಮನಸ್ಸು ದೂರ ಹೋಗೋಕ್ಕೆ ಒಪ್ಪದೆ ರಚ್ಚೆ ಹಿಡಿಯುತ್ತೆ. ಇನ್ನು ಸ್ವಲ್ಪ ಸಮಯ ಅವನ ಜೊತೆ ಇರುವಂತ. ಕನಸು ಮನಸ್ಸಿನ ಇಲ್ಲವೇ ಮನಸ್ಸು ಮೆದುಳಿನ ಹೊಯ್ದಾಟವೋ ಅರ್ಥ ಆಗ್ತಿಲ್ಲ. ನನಗೇನಾಗ್ತಿದೆ, ಯಾರ ಹತ್ರ ಹೇಳ್ಕೊಳ್ಳಿ ಇದೆಲ್ಲ ಅಂತ ಯೋಚನೆ ಮಾಡ್ತಾ ಗೊಂದಲದಲ್ಲೇ ನಿದ್ರೆಗೆ ಜಾರಿದ್ದಳು ನಕ್ಷತ್ರ. ಇಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯವಾಯಿತು. ನಿಮ್ಮೆಲ್ಲರಿಗೂ ಈ ಅಧ್ಯಾಯ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.